ಕೇಸ ಕೇಳ್ತಿರೋದು ಅಷ್ಟೇ ಇರೋದು ಮೊಸರು ರೈಸ್ ಯಾವಾಗ ಭೇಟಿ ಮಾಡ್ತೀವಿ ನಾವು ತಯಾರಾಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡ್ಬೇಕಂತೇಳಿ ನಮ್ಮ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ವಿ ಸರ್. ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವರು RSS ನ ಯಾವತ್ತಾರು ಗೌರವಿಸಿ ಪರಿಶಿಷ್ಟ ಜಾತಿಯವರಿಗೆ ಬಹಳ ವಿಶೇಷವಾದಂತ ದಿನ ಇವತ್ತು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತೇನಾದ್ರೂ ನಾವು ಸಮಾಜದಲ್ಲಿ ಉನ್ನತೀಕರಣ ಆಗಿದ್ರೆ, ಈ ದೊಡ್ಡ ಮಟ್ಟಕ್ಕೆ ಬಂದಿರ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ದೇವರುಗಳನ್ನು ನಾವು ಏನಾದ್ರೂ ಕರ್ನಾಟಕದ ಎಲ್ಲಾ ಮಹಿಳೆಯರ ಪರವಾಗಿ, ಎಲ್ಲಾ ಯುವಕರ ಪರವಾಗಿ ಇವತ್ತು ನಿಮಗೆಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಬಯಸುತ್ತೇನೆ. ನೀವು ಕೇಳಿದ ಹಾಗೆ ಈ ವರ್ಷ ಅಷ್ಟೇ ನಾವು ಉತ್ಸಾಹದಿಂದ ಸಕ್ಸಸ್ಫುಲ್ ಆಗಿ ಜಯಂತಿ ಪ್ರತಿ ವರ್ಷನೂ ನಾವು ಮಾಡ್ತೀವಿ. ನಿಮಗೆ ಪ್ರತಿ ವರ್ಷ ಆಗಿರ್ಬೋದು, ಆದ್ರೆ ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿರುವಂತ ಪ್ರತಿಯೊಂದು ದಿನನೂ ನಮಗೆ ಆ ಆಚರಣೆ ಇರುತ್ತೆ. ನಾವು ನಮ್ಮ ಕನಸಲ್ಲಿ, ನಮ್ಮ ಮನಸ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸಿ ಅವ್ರನ್ನ ನಮನ ಮಾಡಿನೇ ನಾವು ನಮ್ಮ ಜೀವನವನ್ನ ದಿನನ ಸ್ಟಾರ್ಟ್ ಮಾಡೋದು. ಯಾಕೆ ಅಂತಂದ್ರೆ ನಾವು ಬ್ರಿಟಿಷರ ಅವ್ರ ಕೈಯಲ್ಲಿ, ಬ್ರಿಟಿಷರು ನಮ್ಮನ್ನ ಆಳಿದ್ರು. ಅವ್ರ ಆಳದ ಜೊತೆಯಲ್ಲಿ ಈ ಫೆಮಿನಿಸಂ ಅನ್ನೋದು ಏನಿದೆ, ಒಳಪಟ್ಟ ಜನರು ಏನು ಸಹಿಸ್ತಾ ಇದ್ರು, ಅದನ್ನ ನಾವು ಈಗ್ಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ಅದನ್ನ ನೋಡ್ತೇವೆ. ಅದನ್ನೆಲ್ಲ ನಾವು ಸ್ಟ್ರಗಲ್ ಮಾಡಿ ಅದನ್ನೆಲ್ಲ ಧಿಕ್ಕರಿಸಕ್ಕೆ ಕಾರಣನೇ ಆಗಿದ್ದು ನಮ್ಮ ಸಂವಿಧಾನ ಬರೀ ಪರಿಶಿಷ್ಟ ಜಾತಿಗೆ ವಿಭಾಗಕ್ಕೆ, ಪರಿಶಿಷ್ಟ ಜಾತಿ ಜನರಿಗೆ ಅಷ್ಟು ಸಂಬಂಧಪಟ್ಟಿದ್ದಲ್ಲ. ಏನಾಗ್ಬಿಟ್ಟಿದೆ ಅವರು ಅಂತಂದ್ರೆ ಬರೀ ಅದು ಟ್ಯಾಗ್ ಆಗ್ಬಿಟ್ಟಿದೆ. ಮಾತ್ರ ಸೀಮಿತ ಅಂತೇಳಿ ಆಚರಣೆಗೋಸ್ಕರನೂ ಅಷ್ಟೇ ನೀವು ನೋಡ್ಬೋದು, ಪರಿಶಿಷ್ಟ ಜಾತಿಯವ್ರನ್ನ ಅಷ್ಟೇ ಆಚರಣೆ ಮಾಡ್ತಿರ್ಬೋದು. ಆದ್ರೆ ಈ ಮೂಲಕ ನಾನು ನಿಮ್ಗೆ ಸಂದೇಶ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸಂವಿಧಾನ ಬರೆದಿರೋದು ಭಾರತೀಯ ಜನತೆಗೆ, ಭಾರತೀಯರಿಗೆ. ಹಾಗಾಗಿ ನಾವು ಅಂಬೇಡ್ಕರ್ ಅವ್ರನ್ನ ಪ್ರತಿ ದಿನಾನು ಪ್ರತಿ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಏನಿದ್ದಾರೆ ಅವ್ರನ್ನ ನೆನೆಸ್ಬೇಕು. ಅಂಡ್ ಜಯಂತಿ ಅನ್ನೋದು ತುಂಬಾ ಜಲ್ലോಷವಾಗಿ ಅವ್ರನ್ನ ನೆನೆಸ್ಕೊಂತ, ಅವ್ರು ನಮಗೋಸ್ಕರ ಏನ್ ಬರೆದಿದ್ದಾರೆ ಅವ್ರನ್ನ ನಾವೇನ್ ಹಕ್ಕಿಂದ ಬದುಕ್ತಾ ಇದೀವಿ, ಕಾರಣ ಆಗಿದೆ. ಅಂತವ್ರೆ ನಾವು ನೆನೆಸಲ್ಲ ಅಂತಂದ್ರೆ ಇನ್ ಯಾರನ್ನ ನೆನೆಸ್ತೀವಿ ನಾವು? ನಮಗೆಲ್ಲ ಹೀರೋ ಹೀರೋಯಿನ್ಗಳು ಆನ್ ಸ್ಕ್ರೀನ್ ನಮಗೆಲ್ಲ ಚೆನ್ನಾಗ್ ಅನ್ಸ್ಬೋದು, ಆದ್ರೆ ಅವತ್ತಿನ ದಿನ ಅವ್ರ ಸ್ಯಾಕ್ರಿಫೈಸ್ ಮಾಡಿರ್ಲಿಲ್ಲ ಅಂದಿದ್ರೆ ನಾವು ದಿನ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಪದವಿ ಹಿಡ್ಕೊಂಡು ಇಷ್ಟು ಮಾತಾಡೋಕ್ಕೂ ಕೂಡ ನಮಗೆ ಕೆಪಬಿಲಿಟಿ ಇರ್ತಿರ್ಲಿಲ್ಲ. ಹಾಗಾಗಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಸಿಎಂ ಆದಂತಹ ಸಿದ್ದರಾಮಯ್ಯಜಿ ಅವರಾಗಿರ್ಬೋದು, ಮತ್ತು ನಮ್ಮ DCM ಆಗಿರೋಂತ ಡಿ ಕೆ ಶಿವಕುಮಾರ್ ಸರ್, ಕೆಪಿಸಿಸಿ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಸರ್, GC ಚಂದ್ರಶೇಖರ್ ಸರ್, ಮತ್ತು ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಧರ್ಮಸೇನ ಸರ್ ಅವರಿಗೂ ಕೂಡ ಧನ್ಯವಾದನ ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಈ ತರ ಅಂತ ಕಾರ್ಯಕ್ರಮ ಪ್ರತಿ ವರ್ಷ ಆಗ್ಬೇಕು, ಗಲ್ಲಿ ಗಲ್ಲಿಯಲ್ಲೂ ಆಗ್ಬೇಕು ಅಂತ ನಾನು ಇಷ್ಟಪಡ್ತೇನೆ. ನೋಡಿ, ವಿಳಂಬ ಆಗ್ತಾ ಇದೆ. ಅದು ಯಾಕೆ ಆಗ್ತಾ ಇದೆ, ಅದಕ್ಕೆ ಕೆಲವೊಂದು ಕಾರಣಗಳು ಇರ್ತವೆ. ಅದ್ರ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋ ಚರ್ಚೆ ಮಾಡೋ ಬದಲಾಗಿ ಅದು ರಿಪೋರ್ಟ್ ಬರೋದ್ರಿಂದ ಅಥವಾ ಅದ್ರಲ್ಲಿ ಏನೇನ್ ಅಂಶಗಳು ಇದೆ ಆ ಫೈಂಡಿಂಗ್ಸ್ ಇಂದ ನಾವು ಏನ್ ಮುಂದೆ ಒಳ್ಳೆ ಪಾಲಿಸಿ ತರಬಹುದು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಎಸ್, ಈಗ ಆ ಪ್ರೊಸೆಸ್ ಅಲ್ಲಿ ಇದೆ. ಐ ಥಿಂಕ್ ಸ್ವಲ್ಪ ದಿನದಲ್ಲೇ ನಾವು ಅದರಿಂದ ಬರುವಂತ ರಿಸಲ್ಟ್ಸ್ ಇಂದ ಒಳ್ಳೆ ಪಾಲಿಸೀಸ್, ಯಾರು ಬ್ಯಾಕ್ವರ್ಡ್ ಉಳಿದಿದ್ದಾರೆ ಅವ್ರಿಗೊಂದು ಪಾಲಿಸೀಸ್, ಯಾರು ಒಂದ್ ಮಟ್ಟಕ್ಕೆ ಬಂದಿದ್ದಾರೆ ಅವ್ರಿಗಿನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬಹುದು ಅಂತೇಳಿ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತೀನಿ. ಖಂಡಿತ. ಈಗ ಕೇಳಿ, ಫಸ್ಟ್ ಆಫ್ ಆಲ್ ಪಾಲಿಟಿಕ್ಸ್ ಅನ್ನೋ ವರ್ಡ್ ಹೇಗಿದೆ ಅಂತಂದ್ರೆ ಅದು ಎಲ್ಲರಿಗೂ ಇಷ್ಟ ಆಗಂತದಲ್ಲ. ಆಲ್ರೆಡಿ ಯಾರು ಪಾಲಿಟಿಕ್ಸ್ ಅಲ್ಲಿ
ಅಲ್ಲಿ ಇದ್ದಾರೆ, ಅವ್ರಿಗೆ ಅದ್ ರುಚಿ ಗೊತ್ತಿದೆ. ಪಾಲಿಟಿಕ್ಸ್ ಬಂದ್ರೆ ಪವರ್ ಏನ್ ರುಚಿ ಇದೆ, ಅಧಿಕಾರದ ಏನ್ ರುಚಿ ಇದೆ ಅಂತೇಳಿ. ಆದ್ರೆ ಯಂಗ್ಸ್ಟರ್ಸ್ ಆಗಿದ್ದವರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಪಾಲಿಟಿಕ್ಸ್ ಅಂದ್ರೆ ಏನು ಅನ್ನೋದು ಅಭಿರುಚಿ ಬರಬೇಕು. ಅದಕ್ಕೋಸ್ಕರ ಅಂದ್ರೆ ಏನು ಅಂತ ಕಲಿಯೋಕೆ ಸಾಧ್ಯ ಆಗೋದೇ ಸ್ಕೂಲ್ಸ್ ಗಳಲ್ಲಿ ಸಣ್ಣ ಪುಟ್ಟ ಆಗಲಿ ಲೀಡರ್ಶಿಪ್ ಕಾನ್ಸೆಪ್ಟ್ ಆಗಿರ್ಬೋದು, ಕ್ಲಾಸ್ ಅಲ್ಲಿ ಅಥವಾ ಸ್ಕೂಲ್ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ ಎಲೆಕ್ಷನ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಅವರಲ್ಲಿ ಯಾವಾಗ ಅವೇರ್ನೆಸ್ ಬರುತ್ತೆ ಅವಾಗ ಅವರಿಗೆ ಪಾಲಿಟಿಕ್ಸ್ ಅಥವಾ ಲೀಡರ್ಶಿಪ್ ಅನ್ನೋದು ಏನಂತ ಗೊತ್ತಾಗುತ್ತೆ. ಆಮೇಲೆ ಒಂದು ಲೀಡರ್ ಆಗಿ ಆಯ್ಕೆ ಆದ ನಂತರ ಆ ಲೀಡರ್ಸ್ ಜವಾಬ್ದಾರಿಗಳು ಏನಿದೆ ಅದು ಅವರಿಗೆ ಸಣ್ಣ ವಯಸ್ಸಲ್ಲಿ ಅಂದ್ರೆ ಒಳ್ಳೆ ವಯಸ್ಸಲ್ಲಿ ಗೊತ್ತಾದ್ರೆ ಅದು ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಜವಾಬ್ದಾರಿತ್ವ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಜವಾಬ್ದಾರಿ ಬರೀ ನನ್ನ ಪ್ರತಿ ಅಷ್ಟೇ ಅಲ್ಲ, ನನ್ನ ಸುತ್ತಮುತ್ತ ಇರೋ ಜನರ ಪ್ರತಿ ಏನಿದೆ ಇದು ಯಾವಾಗ ತಿಳಿಯುತ್ತೆ ಅವಾಗ ಅವ್ರು ಆಟೋಮೆಟಿಕಲ್ ಪಾಲಿಟಿಕ್ಸ್ ಬರುತ್ತೆ. ಈಗ ಏನಾಗುತ್ತೆ, ನಾವು ದೂರ ನಿಂತ್ಕೊಂಡು ಹೊರಗಡೆ ನಿಂತ್ಕೊಂಡು ನೋಡ್ತೀವಿ, ಅಯ್ಯೋ ಈ ಪೊಲಿಟಿಕಲ್ ಲೀಡರ್ ನನಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಐ ಆಮ್ ಎ ಪೊಲಿಟಿಕಲ್ ಅಂತ ಒಂದು ಟರ್ಮ್ ಇದೆ, ಇತ್ತೀಚೆಗೆ ಅದನ್ನ ಯೂಸ್ ಮಾಡ್ತಾರೆ. ಬಟ್ ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾವ ವಿಷಯನೂ ಎ ಪೊಲಿಟಿಕಲ್ ಇಲ್ಲ, ಪ್ರತಿ ಒಂದೂನು ವಿಷಯ ಪಾಲಿಟಿಕ್ ಇಂಟರ್ ಕನೆಕ್ಟೆಡ್ ಇದೆ. ಸಪೋಸ್ ಎಕ್ಸಾಂಪಲ್ ನೀರು, ಕುಡಿಯೋ ನೀರಲ್ಲಿ ಏನಪ್ಪ ಪಾಲಿಟಿಕ್ಸ್ ಇದೆ ಅಂತಂದ್ರೆ, ಆದ್ರೆ ನಿಮಗೆ ಜೋಗ್ರಫಿಕಲಿ ಕೂಡ ವಾಟರ್ ಹೇಗೆ ಸಂಬಂಧ ಇದೆ, ಮನೆಗೆ ನೀರ್ ಬರ್ಲಿಲ್ಲ ಅಂತಂದ್ರೆ ಸ್ಟ್ರೈಕಿಗೆ ಕುತ್ಕೋಬೇಕು ನಾವು, ಅಲ್ಲೂ ಮತ್ತೆ ಯಾರು ಬರ್ತಾರೆ, ಮತ್ತು ಪೊಲಿಟಿಕಲ್ ಲೀಡರ್ಸ್ ಬರ್ತಾರೆ ಸ್ಟ್ರೈಕ್ ಮಾಡ್ಲಿಕ್ಕಾಗಿರ್ಬೋದು ಅಥವಾ ನಾವು ಸರ್ಕಾರಕ್ಕೆ ಏನಾದ್ರು ಮನವಿ ಕೊಡಕ್ಕಾಗಿರ್ಬೋದು. ಹಾಗಾಗಿ ವಾಟರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಎನಿ ಸಾರ್ಟ್ ಆಫ್ ಥಿಂಗ್, ಎನಿ ರೈಟ್ಸ್ ನಾವು ಹಕ್ಕು ಅಂತ ಮಾತಾಡ್ತೀವಲ್ಲ, ಆಲ್ ಇಂಟರ್ಲಿಂಕ್ ಟು ದ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸೊ ಹಾಗಾಗಿ ಒಳ್ಳೆ ಏಜ್ ಅಲ್ಲಿ ಮಕ್ಕಳಿಗೆ ಲೀಡರ್ಶಿಪ್ ಬಗ್ಗೆ ತಿಳಿಸ್ರಿ. ಅಂಡ್ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಪ್ರಿಯಾಂಬಲ್ ಇಂದ ಸ್ಟಾರ್ಟ್ ಮಾಡಿಸಿ ಸಣ್ಣ ಟರ್ಮ್ಸ್ ಇದಾವೆ, ತುಂಬಾ ದೊಡ್ಡ ಮೀನಿಂಗ್ ಇರುತ್ತೆ ಅದಕ್ಕೆ. ಅದನ್ನ ಯಾವಾಗ ಅವ್ರು ಎಕ್ಸ್ಪೋಸ್ ಆಗ್ತಾರೆ, ವೆನ್ ದೇ ಬಿಕಮ್ ಬಿ ಇನ್ ಟಚ್ ವಿತ್ ದ ಲೀಡರ್ಸ್, ಯೂತ್ ಲೀಡರ್ಸ್ ಆಗಿರ್ಬೋದು, ಎನಿ ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು, ಆಟೋಮೆಟಿಕಲಿ ಆ ಇಂಟ್ರೆಸ್ಟ್ ಬೆಳಿಲಿ ಅಂತ ನಾನು ಇಷ್ಟಪಡ್ತೀನಿ. ಅಂಡ್ ಬೇರೆಯವರಿಗಂತೂ ವಿ ಆಲ್ ವೆಲ್ಕಮ್ ದೆಮ್ ಟು ಬಿ ಇನ್ ಪಾಲಿಟಿಕ್ಸ್. ಟು ಮೇಕ್ ಅ ಚೇಂಜ್ ವಿ ಹ್ಯಾವ್ ಟು ಫಸ್ಟ್ ಚೇಂಜ್ ಅವರ್ಸೆಲ್ವ್ಸ್. ಸೊ ಹಂಗಾಗಿ ಟು ಬಿ ಅ ಚೇಂಜ್, ಬಿ ದ ಚೇಂಜ್.